ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಶೋ ಸೇರಿದಂತೆ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿರುವ ರಂಜಿತ್ ಹಾಗೂ ಅವರ ಪತ್ನಿಯು ಜಗಳ ಮಾಡಿದ ವಿಡಿಯೋ ವೈರಲ್ ಆಗ್ತಿದೆ. ಅಕ್ಕ ತಮ್ಮ ಮನೆಗೋಸ್ಕರ ಫೈಟ್ ಮಾಡಿದ್ದಾರೆ. ಈ ಬಗ್ಗೆ ರಂಜಿತ್ ಹೇಳಿದ್ದೇನು ಇಲ್ಲಿದೆ ನೋಡಿ. ಶನಿ ಅವರು ಮತ್ತೆ ಶ್ರಾವಣಿ ಧಾರಾವಾಹಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿ ರಂಜಿತ್ ಕುಮಾರ್ ಅವರ ಮನೆ ಜಗಳ ಈಗ ಬೀದಿಗೆ ಬಂದಿದೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಫ್ಲಾಟ್ ಸಲುವಾಗಿ ಅಕ್ಕ ತಮ್ಮನ ನಡುವೆ ಜಗಳ ಶುರುವಾಗಿದೆ. ರಂಜಿತ್ ಪತ್ನಿ ಮಾನಸ ಗೌಡ ಹಾಗೂ ರಂಜಿತ್ ಅಕ್ಕ ಕೂಡ ಜಗಳ ಆಡುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಬಗ್ಗೆ ರಂಜಿತ್ ಅವರು ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಮನೆ ನಮ್ಮದು ಅಂತ ಅಕ್ಕ ಭಾವ ಮನೆಯವರು ನೋಟಿಸ್ ನೀಡಿದ್ದಾರೆ. ಅದಾದ ಬಳಿಕ ನಮ್ಮ ಮನೆ ಫಸ್ಟ್ ಫ್ಲೋರ್ ನಲ್ಲಿದೆ, 3ನೇ ಫ್ಲೋರ್ ನಲ್ಲಿ ಅಕ್ಕನ ಮನೆ ಇದೆ. ನಮ್ಮ ಮನೆಯೊಳಗಡೆ ಬಂದು ರೇಷನ್ ಎಸೆದಿದ್ದಾರೆ. ಅದಕ್ಕೋಸ್ಕರ ಗಲಾಟೆ ಆಗಿದೆ. ಆರಂಭದಲ್ಲಿ ಬಂದು ಗಲಾಟೆ ಮಾಡಿ ಅದಾದ ಬಳಿಕ ಈ ವಿಡಿಯೋವನ್ನ ವೈರಲ್ ಮಾಡಿದ್ದರು ಎಂದು ರಂಜಿತ್ ಅವರು ಹೇಳಿದ್ದಾರೆ. ಈ ಮನೆ ಬಿಟ್ಟು ಕೊಡಿ ಎಂದು ಲೀಗಲ್ ನೋಟಿಸ್ ಕಳಿಸಿದ್ದರು. ಹೀಗಾಗಿ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ. ನನಗೆ ಸಾಲ ಸಿಗೋದಿಲ್ಲ ಎಂದು ಹೇಳಿ ಅಕ್ಕನ ಹೆಸರಿಗೆ ಮನೆ ಮಾಡಿದ್ದೆ. 2017-18ರಲ್ಲಿ ಶನಿ ಧಾರಾವಾಹಿಯಲ್ಲಿ ನಟಿಸುವಾಗಲೇ ನಾನು ಮನೆ ಖರೀದಿ ಮಾಡಿದ್ದೆ. ಮದುವೆ ಆದ ಕೂಡಲೇ ಈ ಸಮಸ್ಯೆ ಶುರುವಾಗಿದೆ ಎಂದು ರಂಜಿತ್ ಹೇಳ್ಕೊಂಡಿದ್ದಾರೆ. ಈಗ ನಿನಗೆ ಮದುವೆ ಆಗಿದೆ, ಇಎಂಐ ಕೊಡೋದಿಲ್ಲ ಎಂದು ಅಕ್ಕ ಭಾವ ಹೇಳಿದರು. ನಾನು ಇಎಂಐ ಕೊಡ್ತೀನಿ ಅಂದರೂ ಕೇಳಲಿಲ್ಲ. ನಾನು ಲೀಗಲ್ ಆಗಿ ಉತ್ತರ ಕೊಟ್ಟಿದ್ದೆ. ಹೀಗಾಗಿ ಅಕ್ಕ ಭಾವ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ಕೊಟ್ಟಿದ್ದಾರೆ. ನನ್ನ ಅಕ್ಕನ ಗಂಡ ಆರ್ಮಿಯಲ್ಲಿದ್ದವರು. ನನ್ನ ಪತ್ನಿ ಓಡಾಡುವಾಗ ಗಲೀಜಾಗಿ ವಿಡಿಯೋ ಮಾಡ್ತಾರೆ. ಇದೆಲ್ಲ ತಪ್ಪು ಎಂದು ರಂಜಿತ್ ಹೇಳಿದ್ದಾರೆ. ಈಗ ಆ ಫ್ಲಾಟ್ಗೆ 1.2 ಕೋಟಿ ಬೆಲೆ ಇದೆ. ಈಗ ನಾನು ಆ ಮನೆಯನ್ನ ಬಿಟ್ಟುಕೊಟ್ಟು ದುಡ್ಡು ಕೂಡ ಕೊಡ್ಬೇಕಂತೆ. ನನ್ನ ದುಡ್ಡಿನಲ್ಲಿ ತಗೊಂಡ ಮನೆಯನ್ನ ನಾನು ಯಾಕೆ ಇವರಿಗೆ ಕೊಡ್ಬೇಕು? ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ನನ್ನ ಮನೆಗೆ ಬಂದು ನನಗೆ ನನ್ನ ಪತ್ನಿಗೆ ಹೊಡೆದಿದ್ದಾರೆ. ನನ್ನ ತಂದೆ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಸೆಲೆಬ್ರಿಟಿಯಾಗಿ ನಮ್ಮ ಮರ್ಯಾದೆ ಹೋಗುತ್ತೆ, ಆಗ ಈ ಮನೆ ಬಿಟ್ಟು ಹೋಗ್ತೀವಿ ಅಂತ ನನ್ನ ಅಕ್ಕ ಪ್ಲಾನ್ ಮಾಡಿದ್ದಾರೆ. ಎಷ್ಟೋ ಜನರು ಬಂದು ಬಗೆಹರಿಸಿ ಬುದ್ಧಿ ಹೇಳಿದರೂ ಕೂಡ ಇವರು ಕೇಳೋಕೆ ರೆಡಿ ಇಲ್ಲ ಎಂದು ಹೇಳಿದ್ದಾರೆ. ಇನ್ನು ವಿಡಿಯೋದಲ್ಲಿ ಏನಿದೆ, ರಂಜಿತ್ ಮನೆಗೆ ಬಂದು ಅಕ್ಕ ಅಡುಗೆ ಮಾಡ್ತೀನಿ ಎಂದು ಮುಂದೆ ಬಂದಿದ್ದಾರೆ. ಆಗ ಮಾನಸ ಅವರು ನಾನು ತಂದ ರೇಷನ್ ಇದು, ನೀನ್ ಯಾಕೆ ಇಲ್ಲಿಗೆ ಬಂದು ಅಡುಗೆ ಮಾಡ್ತೀಯಾ? ನಿನ್ನ ಮನೆಗೆ ನೀನು ಹೋಗು ಎಂದು ಹೇಳಿದ್ದಾರೆ. ಆಗ ರಂಜಿತ್ ಅಕ್ಕ ನನ್ನ ಮನೆ ಇದು, ನೀವ್ಯಾಕೆ ನಾಚಿಕೆ ಬಿಟ್ಟು ಇಲ್ಲಿದ್ದೀರಾ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಅಸಭ್ಯ ಭಾಷೆಯಲ್ಲಿ ಸಂಭಾಷಣೆ ನಡೆದಿದೆ. ಸ್ನೇಹಿತರೆ, ಮನೆ ಜಗಳ ಬೀದಿಗೆ ಬಂದಿರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.